ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ತಮಿಳುನಾಡಿನ ರಾಜಕೀಯ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಪ್ರಾದೇಶಿಕ ಪಕ್ಷಗಳ ಡಾಮಿನೆನ್ಸ್ ಇರುವಂತಹ ರಾಜ್ಯದಲ್ಲಿ ರಾಷ್ಟ್ರೀಯ ಪಕ್ಷವೊಂದು ಇತಿಹಾಸ ಬರೆಯೋದಕ್ಕೆ ಮುಂದಾಗಿದೆ. ತಮಿಳುನಾಡು ಬಿಜೆಪಿಯ ಅಧ್ಯಕ್ಷ ಕೆ ಅಣ್ಣಾಮಲೈ ಅವರ ಪಕ್ಷ ಸಂಘಟನೆ ಎಲ್ಲರ ಗಮನವನ್ನ ಸೆಳೀತಾ ಇದ್ದು, ಈ ಬಾರಿಯ ಚುನಾವಣೆಯಲ್ಲಿ ದ್ರಾವಿಡ ನಾಡಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತಾ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ. ಎನ್ ಮಣ್ ಎನ್ ಮಕ್ಕಳ ರ್ಯಾಲಿಯ ನಂತರ ಅಣ್ಣಾಮಲೈ ಖದರ್ ಬದಲಾಗಿದ್ದು, ಪ್ರಾದೇಶಿಕ ಪಕ್ಷಗಳು ಬಿಜೆಪಿಯ ವಿರುದ್ಧ ಮುಗಿಬೀಳ್ತಾ ಇವೆ. ಎಐಎಡಿಎಂಕೆ ಬಿಜೆಪಿಗೆ ನೇರ ಸವಾಲನ್ನ ಹಾಕಿದೆ. ಇಂಡಿ ಮೈತ್ರಿಕೂಟ ಎನ್ಡಿಎನ ತಡೆಯೋದಕ್ಕೆ ತಂತ್ರವನ್ನ ಹೆಣೆದಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ವಲಯದಿಂದ ಮತ್ತೊಂದು ಸುದ್ದಿ ಹೊರಬೀಳ್ತಾ ಇದ್ದು, ಈ ಬಾರಿಯ ಲೋಕಸಭಾ ಚುನಾವಣೆಗೆ ಅಣ್ಣಾಮಲೈ ಕಣಕ್ಕಿಳಿಯಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಅಣ್ಣಾಮಲೈ ಯಾವ ಕ್ಷೇತ್ರದಿಂದ ಕಣಕ್ಕಿಳಿಯಬಹುದು? 2026ರ ವಿಧಾನಸಭಾ ಚುನಾವಣೆಗೆ ಈಗ ನಡೀತಾ ಇರೋದು ಸೆಮಿಫೈನಲ್ ಪಂದ್ಯನ. ಇಲ್ಲಿ ಸಿಗೋ ಫಲಿತಾಂಶ ದ್ರಾವಿಡ ನಾಡಲ್ಲಿ ಕಮಲದ ಭವಿಷ್ಯವನ್ನ ನಿರ್ಧರಿಸುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಬಿಜೆಪಿ ಲೋಕಸಭಾ ಚುನಾವಣೆಗೆ ತನ್ನ ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಈಗ ಬಿಡುಗಡೆಯಾಗಿರೋ ಪಟ್ಟಿಯಲ್ಲಿ ಕರ್ನಾಟಕ ಹಾಗೂ ತಮಿಳುನಾಡಿನ ಯಾವುದೇ ಕ್ಷೇತ್ರದ ಹೆಸರು ಇಲ್ಲದೆ ಇರುವುದು ತುಂಬಾನೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆದ್ರೆ ಕೇರಳದ 12, ತೆಲಂಗಾಣದ 9 ಕ್ಷೇತ್ರಗಳಿಗೆ ಈಗಾಗಲೇ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿರೋ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಈ ಬಾರಿ ಉತ್ತಮ ಫಸಲನ್ನ ತೆಗೆಯುವ ನಿರೀಕ್ಷೆಯಲ್ಲಿದೆ. ಹೀಗಾಗಿನೇ ಕರ್ನಾಟಕ ಮತ್ತು ತಮಿಳುನಾಡುಗಳಲ್ಲಿ ಅಳೆದು ತೂಗಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದ್ದಂತಿದೆ. ಇನ್ನು ತಮಿಳುನಾಡಿನಲ್ಲಿ ರಾಜಕೀಯ ರಂಗು ಪಡಿತಾ ಇದ್ದು, ಅಲ್ಲಿನ ಬಿಜೆಪಿ ಈ ಬಾರಿ ಯಾರನ್ನೆಲ್ಲ ಕಣಕ್ಕಿಳಿಸುತ್ತೆ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಕೇಂದ್ರದಲ್ಲಿ ಮಂತ್ರಿಗಳಾಗಿರುವ ನಿರ್ಮಲಾ ಸೀತಾರಾಮನ್, ಎಸ್ ಜೈಶಂಕರ್ ಹಾಗೂ ಮುರುಗನ್ ಇದೇ ತಮಿಳುನಾಡಿನವರು. ಇಲ್ಲಿ ಮುರುಗನ್ ಅವರನ್ನ ಈಗಷ್ಟೇ ರಾಜ್ಯಸಭೆಗೆ ಆಯ್ಕೆ ಮಾಡಲಾಗಿದೆ. ಆದ್ರೆ ಜೈಶಂಕರ್ ಹಾಗೂ ನಿರ್ಮಲಾ ಸೀತಾರಾಮನ್ ಅವರ ಸ್ಪರ್ಧೆ ಬಗ್ಗೆ ಒಂದಷ್ಟು ಊಹಾಪೋಹಗಳು ಓಡಾಡ್ತಾ ಇವೆ. ಈ ಬಗ್ಗೆ ಕೆಲ ದಿನಗಳ ಹಿಂದೆ ಹೇಳಿಕೆಯನ್ನ ಕೊಟ್ಟಿದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಜೈಶಂಕರ್ ಹಾಗೂ ನಿರ್ಮಲಾ ಸೀತಾರಾಮನ್ ಅವರನ್ನ ಈ ಬಾರಿ ಲೋಕಸಭೆಗೆ ಅಭ್ಯರ್ಥಿಗಳನ್ನಾಗಿ ಮಾಡಬಹುದು ಅನ್ನೋ ಮಾತುಗಳನ್ನ ಆಡಿದ್ರು. ಕರ್ನಾಟಕದಿಂದ ಬೇಕಿದ್ರು ಅವರು ಕಣಕ್ಕಿಳಿಬಹುದು ಅನ್ನೋ ಮಾಹಿತಿಯನ್ನ ಪ್ರಹ್ಲಾದ್ ಜೋಶಿ ಕೊಟ್ಟಿದ್ರು. ಆದ್ರೆ ಇಬ್ಬರು ತಮಿಳುನಾಡು ಮೂಲದವರು. ರಾಜ್ಯದಲ್ಲಿ ಬಿಜೆಪಿ ಪರ ಎಷ್ಟೇ ಒಲವಿದ್ರು ಕೂಡ ತಮಿಳುನಾಡಿನಿಂದ ಇಲ್ಲಿಗೆ ಬಂದು ಸ್ಪರ್ಧೆ ಮಾಡಿದ್ರೆ ಇಲ್ಲಿನ ಜನ ಒಪ್ಪೋದು ಕಷ್ಟ ಅನ್ನೋದು ಬಿಜೆಪಿಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಅವರು ಕರ್ನಾಟಕದಿಂದ ಕಣಕ್ಕಿಳಿತಾರ ಅಥವಾ ಕರ್ನಾಟಕದ ಹೆಸರು ಹೇಳಿ ಅವರನ್ನ ತಮಿಳುನಾಡಿನಿಂದ ಕಣಕ್ಕಿಳಿಸುವ ಪ್ಲಾನ್ ಸಿದ್ಧ ಆಗಿದೆಯೋ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ. ಅಲ್ಲದೆ ಎಐಎಡಿಎಂಕೆಯ ಸಂಸದರೊಬ್ಬರು ಈ ಬಗ್ಗೆ ಬಿಜೆಪಿಗೂ ಕೂಡ ಒಂದು ಸವಾಲನ್ನ ಎಸ್ತಿದ್ರು. ಕೇಂದ್ರ ಸರ್ಕಾರದ 3 ಸಚಿವರು ತಮಿಳುನಾಡವರು. ಅದರಲ್ಲಿ ಈಗಾಗಲೇ ನೀವು ರಾಜ್ಯಸಭೆಗೆ ಮುರುಗನ್ ಅವರನ್ನ ಕಳಿಸಿದ್ದೀರಿ, ಯಾಕೆ ಅವರನ್ನ ಲೋಕಸಭೆಗೆ ಕಣಕ್ಕಿಳಿಸ್ತಾ ಇಲ್ಲ? ಇನ್ನುಳಿದ ಎಸ್ ಜೈಶಂಕರ್ ಹಾಗೂ ನಿರ್ಮಲಾ ಸೀತಾರಾಮನ್ ಈ ಬಾರಿ ತಮಿಳುನಾಡಿನಿಂದ ಲೋಕಸಭೆಗೆ ಕಣಕ್ಕಿಳಿಸಿ, ಆಗ ತಮಿಳುನಾಡು ಏನು ಅನ್ನೋದು ಗೊತ್ತಾಗುತ್ತೆ. ತಮಿಳುನಾಡಿನ ಜನರ ಸ್ವಾಭಿಮಾನ ಎಷ್ಟಿದೆ ಅನ್ನೋದನ್ನ ನಿಮಗೆ ತಮಿಳುನಾಡಿನ ಜನ ತೋರಿಸಿಕೊಡ್ತಾರೆ ಅನ್ನೋ ಸವಾಲನ್ನ ಎಸ್ತಿದ್ದಾರೆ. ಇದು ಈಗ ತುಂಬಾ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇದರ ನಡುವೆ ತಮಿಳುನಾಡಿನಿಂದ ಈ ಬಾರಿ ಅಣ್ಣಾಮಲೈ ಯಾವುದಾದ್ರೂ ಒಂದು ಕ್ಷೇತ್ರದಿಂದ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಕೊಂಗುನಾಡು ಭಾಗದಲ್ಲಿರುವ ಕ್ಷೇತ್ರವನ್ನೇ ಅಣ್ಣಾಮಲೈ ಆಯ್ಕೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಕರೂರು ಅಥವಾ ಕೊಯಮತ್ತೂರುಗಳಿಂದ ಅಣ್ಣಾಮಲೈ ಕಣಕ್ಕಿಳಿತಾರಾ ಅಥವಾ ಚೆನ್ನೈನಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಿಂದ ಅಣ್ಣಾಮಲೈರನ್ನ ಕಣಕ್ಕಿಳಿಸ್ತಾಗತ್ತಾ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ. ಈ ಮೂಲಕ ಅಣ್ಣಾಮಲೈ ಅವರು 2ನೇ ಬಾರಿಗೆ ಚುನಾವಣೆಗೆ ಧುಮುಕ್ತಾ ಇದ್ದು, ಈ ಬಾರಿ ಅವರಿಗೆ ಜಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ತಾವು ಸ್ಪರ್ಧಿಸೋದ್ರ ಬಗ್ಗೆ ಅಣ್ಣಾಮಲೈ ಕುತೂಹಲಕರ ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಪಕ್ಷದ ಹಿರಿಯರು ನನಗೆ ಯಾವ ಆದೇಶವನ್ನ ನೀಡ್ತಾರೋ ಅದನ್ನ ಪಾಲಿಸೋದಷ್ಟೇ ನನ್ನ ಕೆಲಸ. ನನಗೆ ಪಕ್ಷ ಸಂಘಟನೆ ಮಾಡೋದಕ್ಕೆ ಹೇಳಿದ್ರು, ಆ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಒಂದು ವೇಳೆ ಚುನಾವಣೆಗೆ ಸ್ಪರ್ಧಿಸಿ ಅಂತ ಸೂಚಿಸಿದ್ರೆ ಅದನ್ನ ಪಾಲಿಸೋದು ನನ್ನ ಕರ್ತವ್ಯ ಅಂತ ಅಣ್ಣಾಮಲೈ ಹೇಳಿದ್ದಾರೆ. ಈ ಮೂಲಕ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಇಳಿಯೋದಕ್ಕೆ ತಾನು ಸಿದ್ಧ ಅನ್ನೋ ಸಂದೇಶವನ್ನ ಅಣ್ಣಾಮಲೈ ಕೊಟ್ಟಿದ್ದಾರೆ. ಆದ್ರೆ ಬಿಜೆಪಿ ಈ ಬಾರಿ ಚಾನ್ಸ್ ಅನ್ನ ತೆಗೆದುಕೊಳ್ಳುತ್ತಾ? ಗೆಳೆಯರೆ, ಈ ಬಾರಿ ಬಿಜೆಪಿ ತಮಿಳುನಾಡಿನಲ್ಲಿ ಒಂದಷ್ಟು ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡ್ಕೊಂಡಿರೋ ಸಾಧ್ಯತೆ ಕೂಡ ಇದೆ. ಕನ್ಯಾಕುಮಾರಿ, ರಾಮನಾಥಪುರ, ಕೊಯಮತ್ತೂರ್, ಕರೂರ್, ತೇಣಿ, ಕೃಷ್ಣಗಿರಿ, ಹೊಸೂರ್ ಸೇರಿದ ಹಾಗೆ ಒಂದಷ್ಟು ಕ್ಷೇತ್ರಗಳನ್ನ ಅವರು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈ ಕ್ಷೇತ್ರಗಳಲ್ಲಿ ಬಿಜೆಪಿಯ ಬಲ ಸಾಕಷ್ಟಿದೆ. ಸೊ ತಮ್ಮ ಟಾರ್ಗೆಟ್ ಅನ್ನ ರೀಚ್ ಮಾಡುವ ನಿಟ್ಟಿನಲ್ಲಿ ಈ ತಂತ್ರವನ್ನ ಬಿಜೆಪಿ ಹೆಣೆದಿರಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿನೇ ಈ ಬಾರಿ ಒಂದಷ್ಟು ಪ್ರಮುಖ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸೋದ್ರ ಮೂಲಕ ತಮಿಳುನಾಡಿನಲ್ಲಿ ಕಮಲವನ್ನ ಅರಳಿಸುವ ತಂತ್ರವನ್ನ ಬಿಜೆಪಿ ಮಾಡಬಹುದು ಅನ್ನೋ ಲೆಕ್ಕಾಚಾರಗಳಿವೆ. ಈ ಹಿಂದೆ ರಾಮನಾಥಪುರಂ ಕ್ಷೇತ್ರದಿಂದ ಸ್ವತಃ ಪ್ರಧಾನಿ ಮೋದಿ ಅವರೇ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇತ್ತು. ಹಾಗೇನಾದ್ರೂ ಆಗಿದ್ರೆ ಅದರ ಪ್ರಭಾವ ತಮಿಳುನಾಡಿನ ಇನ್ನಷ್ಟು ಕ್ಷೇತ್ರಗಳ ಮೇಲೆ ಬೀರ್ತಾ ಇತ್ತು. ಆದ್ರೆ ಸದ್ಯದ ಮಟ್ಟಿಗೆ ಮೋದಿ ಅವರು ದಕ್ಷಿಣ ಭಾರತದಿಂದ ಸ್ಪರ್ಧಿಸುವ ಬಗ್ಗೆ ಹೆಚ್ಚಿನ ಮಾಹಿತಿ ಹೊರಬೀಳ್ತಾ ಇಲ್ಲ. ಹೀಗಿದ್ರೂ ಕೂಡ
ಕೂಡ ತಮಿಳುನಾಡಿನಲ್ಲಿ ಒಂದಷ್ಟು ಕ್ಷೇತ್ರಗಳನ್ನ ಗೆಲ್ಲುವ ನಿಟ್ಟಿನಲ್ಲಿ ಬಿಜೆಪಿ ಲೆಕ್ಕಾಚಾರವನ್ನ ಹಾಕಿದೆ. ಅವರು ಅಣ್ಣಾಮಲೈ ಅವರ ಪಾದಯಾತ್ರೆಗೆ ಸಿಕ್ಕಿರುವ ಯಶಸ್ಸನ್ನ ಉಳಿಸಿಕೊಂಡು ಅದನ್ನ ಮತಗಳನ್ನಾಗಿ ಪರಿವರ್ತಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈ ಪ್ರಯತ್ನದಲ್ಲಿ ಅವರಿಗೆ ಎಷ್ಟರ ಮಟ್ಟಿಗೆ ಯಶಸ್ಸು ಸಿಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಯಾಕಂದ್ರೆ ಈ ಬಾರಿ ಬಿಜೆಪಿಯನ್ನ ಕಟ್ಟಿ ಹಾಕೋದಕ್ಕೆ ಇಂಡಿ ಮೈತ್ರಿಕೂಟ ಕೂಡ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದೆ. ಅದರಲ್ಲೂ ಆಡಳಿತಾರೂಢ ಡಿಎಂಕೆ ಪಕ್ಷ ಬಿಜೆಪಿಯನ್ನ ಬೆಳೆಯೋದಕ್ಕೆ ಬಿಡ್ಲೇಬಾರದು ಅನ್ನೋ ನಿಟ್ಟಿನಲ್ಲಿ ಯೋಚಿಸ್ತಿರೋ ಹಾಗಿದೆ. ಹೀಗಾಗಿನೇ ಚುನಾವಣೆಗಳು ಹತ್ತಿರ ಬರ್ತಾ ಇದ್ದ ಹಾಗೆ ತಮಿಳುನಾಡಿನ ಜನರಲ್ಲಿ ದ್ರಾವಿಡ ಮನಸ್ಥಿತಿ ಎಚ್ಚರಗೊಳ್ಳುವಂತಹ ಕೆಲಸಗಳನ್ನ ಡಿಎಂಕೆ ಮಾಡ್ತಾ ಇದೆ. ಅಲ್ಲದೆ ಇದು ಡಿಎಂಕೆಯ ಅಳಿವು ಉಳಿವಿನ ಪ್ರಶ್ನೆ ಕೂಡ ಆಗಿದ್ದು, ಆ ಪಕ್ಷ ಚುನಾವಣೆಯಲ್ಲಿ ಎನ್ಡಿಎಯನ್ನ ಕಟ್ಟಿ ಹಾಕದ ಹೊರತು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅದಕ್ಕೆ ಸಾಕಷ್ಟು ಪ್ರತಿರೋಧ ಕೂಡ ಎದುರಾಗಬಹುದಾದ ಸಾಧ್ಯತೆ ಇದೆ. ಹಾಗಾಗಿನೇ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎಯನ್ನ ಕಟ್ಟಿ ಹಾಕೋದ್ರ ಜೊತೆಗೆ ಇಂಡಿ ಮೈತ್ರಿಕೂಟ ಹೆಚ್ಚು ಸ್ಥಾನಗಳನ್ನ ಪಡೆಯುವಂತೆ ಮಾಡೋದು ಡಿಎಂಕೆಗೆ ಅತಿ ದೊಡ್ಡ ಚಾಲೆಂಜ್ ಆಗಿದೆ. ಇದೆಲ್ಲದರ ನಡುವೆ ಅಚ್ಚರಿಯ ಮಾಹಿತಿ ಅಂತಂದ್ರೆ ತಮಿಳುನಾಡಿನಲ್ಲಿ ಬಿಜೆಪಿ ತನ್ನ ಅಸ್ತಿತ್ವವನ್ನ ಹೆಚ್ಚು ಮಾಡ್ಕೊಳ್ತಾ ಇದೆ ಅನ್ನೋದು. 2024ರ ಸಮೀಕ್ಷೆಯಲ್ಲಿ ಬಿಜೆಪಿ ತನ್ನ ಅಸ್ತಿತ್ವವನ್ನ ಸುಧಾರಿಸಿಕೊಳ್ತಾ ಇರೋದು ಗೊತ್ತಾಗ್ತಾ ಇದೆ. ಆಡಳಿತಾರೂಢ ಡಿಎಂಕೆ ಹಾಗೂ ಎಐಎಡಿಎಂಕೆ ಎರಡೂ ಪಕ್ಷಗಳ ವೋಟ್ ಶೇರ್ ಇಳಿಕೆಯನ್ನ ಕಂಡಿದೆ. ಜೊತೆಗೆ ಬಿಜೆಪಿಯ ಜನಪ್ರಿಯತೆ ಹೆಚ್ಚಾಗ್ತಾ ಇದೆ. 2019ರಲ್ಲಿ ಬಿಜೆಪಿ 3.71% ನಷ್ಟು ಮತವನ್ನ ಪಡ್ಕೊಂಡಿತ್ತು. ಆದ್ರೆ 2024ರಲ್ಲಿ ಇದರ ಪ್ರಮಾಣ 18.48ಕ್ಕೆ ವೃದ್ಧಿಯಾಗಲಿದೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ತಮಿಳುನಾಡಿನ 39 ಕ್ಷೇತ್ರಗಳ ಪೈಕಿ ಡಿಎಂಕೆ ಹಾಗೂ ಮಿತ್ರ ಪಕ್ಷಗಳು 29ರಿಂದ 31 ಸ್ಥಾನವನ್ನು ಪಡೆದರೆ ಬಿಜೆಪಿ 4ರಿಂದ 6 ಸ್ಥಾನಗಳನ್ನ ಹಾಗೂ ಎಐಎಡಿಎಂಕೆ 4ರಿಂದ 6 ಸ್ಥಾನಗಳನ್ನ ಪಡೆಯಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ತಮಿಳುನಾಡಿನ ಮಧ್ಯಭಾಗವನ್ನು ಹೊರತುಪಡಿಸಿ ಬಿಜೆಪಿ ಸಾಕಷ್ಟು ಕಡೆಗಳಲ್ಲಿ ತನ್ನ ಅಕೌಂಟ್ ಅನ್ನು ಓಪನ್ ಮಾಡಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಈ ಸಮೀಕ್ಷೆಯಲ್ಲಿ ಕಂಡು ಬಂದಿವೆ. ಆದ್ರೆ ಇದೆಲ್ಲ ಸಾಧ್ಯ ಆಗುತ್ತಾ? ತಮಿಳುನಾಡಿನಲ್ಲಿನ ಜನ ದ್ರಾವಿಡ ಮನಸ್ಥಿತಿಯಿಂದ ಹೊರಬಂದು ಬಿಜೆಪಿಯನ್ನ ಅಪ್ಪಿಕೊಳ್ತಾರ? ಅಣ್ಣಾಮಲೈ ಮಾಡ್ತಿರುವಂತಹ ಪ್ರಯತ್ನಕ್ಕೆ ಈ ಬಾರಿ ಆದ್ರೂ ಫಲ ಸಿಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ಇದು ಗೆಳೆಯರೆ, ತಮಿಳುನಾಡನ್ನ ಗೆಲ್ಲೋದಕ್ಕೆ ಬಿಜೆಪಿ ಮಾಡ್ತಿರೋ ಪ್ಲಾನ್ ಹಾಗೂ ಕಮಲ ಪಕ್ಷವನ್ನ ಕಟ್ಟಿ ಹಾಕೋದಕ್ಕೆ ಇಂಡಿ ಮೈತ್ರಿಕೂಟ ಹೆಣೆದಿರುವ ಪ್ರತಿತಂತ್ರದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.